ಇನ್ನು ವಿಶೇಷ ತನಿಖಾ ತಂಡಕ್ಕೆ ಸಾಲು ಸಾಲು ಸವಾಲುಗಳು ಇದೆ. ಈಗಾಗಲೇ ಎದುರಾಗಿದೆ. ಮಣ್ಣಲ್ಲಿ ಮಣ್ಣಾಗಿರೋ ಅಂತ ರಹಸ್ಯವನ್ನ ಭೇದಿಸಬೇಕಾಗಿದೆ SIT ತಂಡ. ಪ್ರಕರಣ ಭೇದಿಸೋಕೆ SIT ಮುಂದೆ ಇರುವಂತ ಸವಾಲುಗಳೇನು? ಹಾಗಾದ್ರೆ ನಿಗೂಢ ರಹಸ್ಯ ಭೇದಿಸೋಕೆ ಸಿದ್ಧವಾಗಿದೆ ಈಗ ತನಿಖಾ ತಂಡ. ಹಾಗಾದ್ರೆ SIT ಮುಂದೆ ಏನೇನು ಸವಾಲ್ ಇದೆ ಅನ್ನೋದು ಬೇಕಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತಾರ್, ನೋಡಿ, ಈಗ ಸಾಲು ಸಾಲು ಸವಾಲುಗಳಿದೆ. SIT ಏನೋ ರಚನೆ ಆಗೋಯ್ತು, ರಚನೆ ಆಗಿದ್ ಮಾತ್ರ ಕೆಲವು ಮುಕ್ತಾಯ ಆಯಿತು ಅಂತಲ್ಲ, ಈಗ ಆರಂಭ. ಸವಾಲುಗಳ ಬಗ್ಗೆ ವಿಶ್ಲೇಷಣೆ ನೀಡೋದಾದ್ರೆ ಸತ್ತಾರ್. ಮಧುಸೂದನ್, ಧರ್ಮಸ್ಥಳ ಸುತ್ತಮುತ್ತ ನಡೆದಿದೆ ಎನ್ನಲಾದ ಅಸಹಜ ಸಾವಿನ ಮಿಸ್ಸಿಂಗ್ ಲಿಂಕ್ ಅನ್ನು ಪತ್ತೆ ಹಚ್ಚುವುದೇ SITಗೆ ಇರುವಂತಹ ಮೊದಲ ಚಾಲೆಂಜ್. ಯಾಕಂದ್ರೆ 20 ವರ್ಷಗಳ ಹಿಂದೆ ಒಂದು ಜಾಗದಲ್ಲಿ ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನೋ ವ್ಯಕ್ತಿಯ ಸ್ಟೇಟ್ಮೆಂಟ್ ಏನಿದೆ, ಇವತ್ತು ಆ ಜಾಗ ಅದೇ ರೀತಿಯಲ್ಲಿ ಖಾಲಿ ಜಾಗ ಆಗಿ ಉಳಿದಿದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದಾಗಿ ಆ ಒಂದು ಜಾಗದಲ್ಲಿ ತಲೆಬುರುಡೆಯನ್ನು ಪತ್ತೆ ಹಚ್ಚೋದು ಮತ್ತೊಂದು SITಗೆ ಇರುವಂತಹ ಸವಾಲು. ಒಂದು ವೇಳೆ ಆ ಒಂದು ಜಾಗದಲ್ಲಿ ತಲೆಬುರುಡೆ ಏನಾದರೂ ಪತ್ತೆ ಹಚ್ಚಿದೆ, ಅದು ಯಾರದ್ದು ಅನ್ನೋದನ್ನು ಈ DNA ಮ್ಯಾಚಿಂಗ್ ಮಾಡುವುದೇ ಮೊದಲ ದೊಡ್ಡ ಚಾಲೆಂಜ್ ಆಗಿ ಉಳ್ಕೊಳ್ಳುತ್ತೆ. ಯಾಕಂದ್ರೆ SIT ರಚನೆಗೆ ಮುಂಚೆ ಕೂಡ ಅಲ್ಲಿ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು. ಈ ಹಿಂದೆ 20 ವರ್ಷಗಳ ಹಿಂದೆ ಒಂದಿಷ್ಟು ಯುವತಿಯರು, ಕಾಲೇಜ್ ಸ್ಟೂಡೆಂಟ್ಸ್ ಮಿಸ್ಸಿಂಗ್ ಆಗಿದ್ರು. ಈ ಸಂಬಂಧ ಬೆಳ್ತಂಗಡಿ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ ಅವ್ರ ಕೇಸನ್ನು ರಿಜಿಸ್ಟರ್ ಮಾಡಿಲ್ಲ ಅನ್ನೋ ಆರೋಪ ಇತ್ತು. ಇಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದಂತಹ ಮಿಸ್ಸಿಂಗ್ ಪ್ರಕರಣದ ಜೊತೆಗೆ ದಾಖಲಾಗದಂತಹ ಮಿಸ್ಸಿಂಗ್ ಪ್ರಕರಣ ಕೂಡ ಪತ್ತೆ ಹಚ್ಚಬೇಕಂತ ಅನಿವಾರ್ಯ ಸಂದರ್ಭ ಇದೆ. ಯಾಕಂದ್ರೆ ಒಂದು ವೇಳೆ ತಲೆಬುರುಡೆ ಪತ್ತೆ ಹಚ್ಚಿದ್ರೆ, ಅಲ್ಲಿ ಸಿಕ್ಕಿದ್ರೆ, ಅದರ ಯಾರದ್ದು DNA ಮ್ಯಾಚ್ ಮಾಡಬೇಕಾದ್ರೆ ಆ ಕುಟುಂಬಸ್ಥರು ಮುಂದೆ ಬರಬೇಕಾಗುತ್ತೆ. ಅಂದ್ರೆ ತಮ್ಮವ್ರನ್ನ ಕಳ್ಕೊಂಡಂತಹ ಕುಟುಂಬಸ್ಥರು ಮುಂದೆ ಬರಬೇಕಾಗುತ್ತೆ. ಒಂದು ಅವರಾಗೆ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಭಯಮುಕ್ತವಾಗಿ ಮಾತನಾಡುವಂತಹ ಒಂದು ವಾತಾವರಣ ಕಲ್ಪಿಸಬೇಕಂತ ಜವಾಬ್ದಾರಿ SIT ಮೇಲಿದೆ. ಅವರು ಏನಾದರೂ ಬರಲು ಹಿಂದೇಟ್ ಹಾಕಿದಂತಹ ಸಂದರ್ಭದಲ್ಲಿ ಈ ತಲೆಬುರುಡೆಯ ರಹಸ್ಯ ಜೊತೆಗೆ ಆ ಕುಟುಂಬಸ್ಥರನ್ನು ಕೂಡ ಪತ್ತೆ ಹಚ್ಚಬೇಕಾದಂತಹ ಅನಿವಾರ್ಯತೆ ಸಂದರ್ಭ ಇವತ್ತು SIT ಮುಂದಿರುವಂಥದ್ದು. ಇದೇ ಕಾರಣಕ್ಕೆ ಮೊದಲಿಗೆ ಬೆಳ್ತಂಗಡಿ ಮಾತ್ರವಲ್ಲ, ಧರ್ಮಸ್ಥಳದ ಸುತ್ತಮುತ್ತ ಠಾಣೆಗಳಲ್ಲಿ ಎಷ್ಟು ಮಿಸ್ಸಿಂಗ್ ಕೇಸ್, ಈ ರೀತಿಯ ಪ್ರಕರಣ ಮಿಸ್ಸಿಂಗ್ ಕೇಸ್ ಆಗಿದೆ. ಜೊತೆಗೆ ಈ ಠಾಣೆಗಳಲ್ಲಿ ರಿಜಿಸ್ಟರ್ ಆಗದಂತಹ ಪ್ರಕರಣಗಳೆಷ್ಟು, ಅವರು ಯಾವ ವಯೋಮಾನದವರು ಹೆಚ್ಚು ಈ ರೀತಿ ಮಿಸ್ಸಿಂಗ್ ಆಗಿದ್ದಾರೆ, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಆ ತಲೆಬುರುಡೆ ರಹಸ್ಯವನ್ನು ಭೇದಿಸಬೇಕಾದಂತಹ ಜವಾಬ್ದಾರಿ, ಸವಾಲು ಕೂಡ SIT ಮುಂದೆ ಇರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.